ಒಂದೇ ರೂಪಾಯಿ ಖರ್ಚಿನಲ್ಲಿ 1 ಟನ್ ಕಬ್ಬು ಕ್ಲೀನ್ ಮಾಡುವಂತದ್ದನ್ನು ನಿನ್ನೆ ಹೇಳಿದ್ದೆ. ಅದು ಹೇಗೆ ಅನ್ನೋದು ತೋರಿಸ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು, ಇದೆಲ್ಲವೂ ಇದು ಸ್ವಚ್ಛ ಆಗ್ತಾ ಇದೆಯಲ್ಲ, ಇಷ್ಟೊಂದು ಸುಂದರವಾಗಿ ಸ್ವಚ್ಛ ಆಗ್ತಾ ಇದೆ ನೋಡ್ಬೋದು ನೀವು. ಯಾಕಂದ್ರೆ ನಮ್ದು ಉತ್ತಮವಾದ ಕಬ್ಬಿನ ಹಾಲು ಮಾರುಕಟ್ಟೆ ಮಾಲಿಂಗಪುರದಲ್ಲಿ ಇರೋದ್ರಿಂದ 10 ರೂಪಾಯಿ ಗ್ಲಾಸ್ ಬರ್ತಾ ಇರ್ತೀವಿ. ಇದನ್ನ ಎಲ್ಲಿಂದ ತಂದೀವಿ ಏನಂತಂದ್ರೆ ಹೇಳ್ತೀನಿ, ಪ್ರತಿಯೊಬ್ಬರು ಮನೆಯಲ್ಲಿ ಮೇಲ್ಚಾವಣಿ ಸೀಟ್ ಹಾಕಿದ ಮೇಲೆ ಇಂಥ ಸಣ್ಣ ಪೀಸ್ ತುಕಡಿ ಬಿದ್ದಿರುತ್ತೆ. ಈ ತುಕಡಿಯನ್ನು ಬಳಸಿಕೊಂಡು ನಾವು ಇದನ್ನ ಹೊಸ ಐಡಿಯಾ ಮಾಡಿದ್ವಿ. ನಾವು 50,000 ರೂಪಾಯಿ ಕೊಟ್ಟು ಒಂದು ಕಬ್ಬು ಕ್ಲೀನ್ ಮಷಿನ್ ಮಾಡೋ ತಂದಿದ್ವಿ. ಅದು ಸಕ್ಸಸ್ ಆಗಲಿಲ್ಲ. ಅನೇಕ ಜನ ಇದು ಸೀಟಿನ ತುಕಡಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ವಿಚಾರಕ್ಕೆ ನಾನು ತಲೆ ಬಾಗ್ತೀನಿ, ಕೈ ಮುಗಿತೀನಿ. ಅನೇಕ ಜನ ಬೇರೆ ಬೇರೆ ಹೊಸ ಐಡಿಯಾಗಳನ್ನು ಕೊಟ್ಟಿದ್ರೆ ನಿಮಗೂ ಸಹಿತ ತಲೆ ಬಾಗ್ತೀನಿ. ಇಂಥ ಹೊಸ ಹೊಸ ಐಡಿಯಾ ರೈತರಿಗೆ ಏನಾದ್ರು ನಿಮ್ಮ ಹತ್ರ ಇದ್ರೆ ಅದನ್ನು ಕಮೆಂಟ್ ಮಾಡಿ. ಮತ್ತೆ ಇನ್ನೂ ಬೇರೆ ತರ ಯಾವ್ದಾದ್ರು ಇದನ್ನ ಕ್ಲೀನ್ ಮಾಡ್ಲಿಕ್ಕೆ ತಮ್ಮಲ್ಲೇ ಹೊಸ ಐಡಿಯಾ ಇದ್ರೆ ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸಬಹುದು. ನಮಸ್ಕಾರ. ಒಂದೇ ರೂಪಾಯಿ ಖರ್ಚಿನಲ್ಲಿ 1 ಟನ್ ಕಬ್ಬು ಕ್ಲೀನ್ ಮಾಡುವಂತದ್ದನ್ನು ನಿನ್ನೆ ಹೇಳಿದ್ದೆ. ಅದು ಹೇಗೆ ಅನ್ನೋದು ತೋರಿಸ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು, ಇದೆಲ್ಲವೂ ಇದು ಸ್ವಚ್ಛ ಆಗ್ತಾ ಇದೆಯಲ್ಲ, ಇಷ್ಟೊಂದು ಸುಂದರವಾಗಿ ಸ್ವಚ್ಛ ಆಗ್ತಾ ಇದೆ ನೋಡ್ಬೋದು ನೀವು. ಯಾಕಂದ್ರೆ ನಮ್ದು ಉತ್ತಮವಾದ ಕಬ್ಬಿನ ಹಾಲು ಮಾರುಕಟ್ಟೆ ಮಾಲಿಂಗಪುರದಲ್ಲಿ ಇರೋದ್ರಿಂದ 10 ರೂಪಾಯಿ ಗ್ಲಾಸ್ ಬರ್ತಾ ಇರ್ತೀವಿ. ಇದನ್ನ ಎಲ್ಲಿಂದ ತಂದೀವಿ ಏನಂತಂದ್ರೆ ಹೇಳ್ತೀನಿ, ಪ್ರತಿಯೊಬ್ಬರು ಮನೆಯಲ್ಲಿ ಮೇಲ್ಚಾವಣಿ ಸೀಟ್ ಹಾಕಿದ ಮೇಲೆ ಇಂಥ ಸಣ್ಣ ಪೀಸ್ ತುಕಡಿ ಬಿದ್ದಿರುತ್ತೆ. ಈ ತುಕಡಿಯನ್ನು ಬಳಸಿಕೊಂಡು ನಾವು ಇದನ್ನ ಹೊಸ ಐಡಿಯಾ ಮಾಡಿದ್ವಿ. ನಾವು 50,000 ರೂಪಾಯಿ ಕೊಟ್ಟು ಒಂದು ಕಬ್ಬು ಕ್ಲೀನ್ ಮಷಿನ್ ಮಾಡೋ ತಂದಿದ್ವಿ. ಅದು ಸಕ್ಸಸ್ ಆಗಲಿಲ್ಲ. ಅನೇಕ ಜನ ಇದು ಸೀಟಿನ ತುಕಡಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ವಿಚಾರಕ್ಕೆ ನಾನು ತಲೆ ಬಾಗ್ತೀನಿ, ಕೈ ಮುಗಿತೀನಿ. ಅನೇಕ ಜನ ಬೇರೆ ಬೇರೆ ಹೊಸ ಐಡಿಯಾಗಳನ್ನು ಕೊಟ್ಟಿದ್ರೆ ನಿಮಗೂ ಸಹಿತ ತಲೆ ಬಾಗ್ತೀನಿ. ಇಂಥ ಹೊಸ ಹೊಸ ಐಡಿಯಾ ರೈತರಿಗೆ ಏನಾದ್ರು ನಿಮ್ಮ ಹತ್ರ ಇದ್ರೆ ಅದನ್ನು ಕಮೆಂಟ್ ಮಾಡಿ. ಮತ್ತೆ ಇನ್ನೂ ಬೇರೆ ತರ ಯಾವ್ದಾದ್ರು ಇದನ್ನ ಕ್ಲೀನ್ ಮಾಡ್ಲಿಕ್ಕೆ ತಮ್ಮಲ್ಲೇ ಹೊಸ ಐಡಿಯಾ ಇದ್ರೆ ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸಬಹುದು. ನಮಸ್ಕಾರ.